ಈ ದೇಶದಲ್ಲಿ ಸೈನಿಕರಾಗಬೇಕಂದ್ರೆ ತುಂಬ ಧೈರ್ಯ ಬೇಕು, ಮೈನ್ ಅದು. ಅಂದರೆ ನಾವು ಇಲ್ಲಿ ನಮ್ಮ ಸಡಗರದಲ್ಲಿ ಹೆಂಗೆ ಸಂಭ್ರಮಗಳು, ಮದುವೆಗಳು, ಹಬ್ಬಗಳು ನೋಡ್ಕೊಂಡಿರ್ತೀವೋ ಅಲ್ಲಿ ಏನು ನೋಡೋಕ್ಕಾಗೋದಿಲ್ಲ. ದೀಪಾವಳಿ ಹೇಳ್ತಾರಲ್ಲ, ಅದು ಒಂದು ಡೈಲಾಗ್ ಇದೆ, ದೀಪಾವಳಿ ಹಬ್ಬ ಅಂತ ಹೇಳಿದ್ರೆ ನೀವು ಇಲ್ಲಿ ದೀಪಾವಳಿ ಹಬ್ಬ ಮಾಡಿದ್ರೆ ನಾವು ಅಲ್ಲಿ ಕಾಶ್ಮೀರಲ್ಲಿ ಹಬ್ಬ ಮಾಡಿದ್ದೀವಿ. ಅದೇ ಧೀಮಂತ ನಾಯಕ ನಮ್ಮ ಕೆಜಾರ್ ತಾಲೂಕಿಗೆ ಒಂದು ಹೆಮ್ಮೆಯ ವೀರ ಯೋಧ ಯಾರಪ್ಪ ಅಂತಂದ್ರೆ ಅದು ನಮ್ಮ ಮಹದೇವಪುರದ ಗ್ರಾಮದಲ್ಲಿ ಹುಟ್ಟಿ ಜಮ್ಮು ಕಾಶ್ಮೀರದಲ್ಲೂ ಇಡೀ ಭಾರತದಂತೆಯ ಭಾರತಾಂಬೆಗೆ ಸೇವೆ ಸಲ್ಲಿರ್ತಕ್ಕಂಥ ನಮ್ಮ ರಾಮಕೃಷ್ಣನವರ ನಿವೃತ್ತಿ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಸೊಗಸಾಗಿ ಇವತ್ತು ಏರ್ಪಾಟ್ ಮಾಡಿದ್ದಾರೆ. ಮೊದಲಿಗೆ ಮಹದೇವಪುರದ ಗ್ರಾಮದ ಪರವಾಗಿ, ಕೆಜಾರ್ ತಾಲೂಕಿನ ಪರವಾಗಿ, ಕರ್ನಾಟಕ ಜನತೆಯ ಪರವಾಗಿ, ಭಾರತಾಂಬೆಯ ಪರವಾಗಿ ಅವರಿಗೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಒಂದು ಡೈಲಾಗ್ ಇದೆ, ದೀಪಾವಳಿ ಹಬ್ಬ ಅಂತ ಹೇಳಿದ್ರೆ ನೀವು ಇಲ್ಲಿ ದೀಪಾವಳಿ ಹಬ್ಬ ಮಾಡಿದ್ರೆ ನಾವು ಅಲ್ಲಿ ಕಾಶ್ಮೀರಲ್ಲಿ ಹಬ್ಬ ಮಾಡಿದ್ದೀವಿ. ಅದೇ ರೀತಿ ಇವತ್ತಿನ ನಾವು ರಜದ 360 ದಿನದಲ್ಲಿ 60 ದಿನ ಕೇವಲ ನಾವು ಸಂಸಾರದಲ್ಲಿ ಬದುಕಿರ್ತೀವಿ. ಬಾಕಿ ನಮ್ಮಂಥವರು ಎಲ್ಲ ಪ್ರತಿಯೊಬ್ಬರಿಗೂ ಇಚ್ಛೆ ಆಗಬೇಕು, ನಾನು ದೇಶ ಸೇವಕ ಮಾಡ್ಕೊಂಡು ಆ ಗನ್ ಹಿಡ್ಕೊಂಡು ನಾವು ಹೋಗಿ ಡ್ಯೂಟಿ ಮಾಡ್ತಾ ಇದ್ದಾರೆ. ಅದ್ರ ಇಮೇಜೇ ತುಂಬ ಚೆನ್ನಾಗಿರುತ್ತೆ. ಈಗ ನಿಮಗೂ ಅನಿಸ್ತಾ ಇರ್ಬೋದು, ಈ ಡ್ರೆಸ್ ಹಾಕ್ಕೊಂಡು ಹೆಂಗಿದ್ದಾರೆ, ಇಷ್ಟು ಮೆಡಲೆಲ್ಲ ಹಾಕ್ಕೊಂಡಿದ್ದಾರೆ ಅಂದರೆ ನಾವು ಈ ರೀತಿ ಇದ್ದರೆ ಹೆಂಗೆ ಅನಿಸ್ತದೆ ಅಂತ ಕೆಲವ್ರಿಗೆಲ್ಲ ಅನಿಸ್ತದೆ. ಅದು ಅದೇ ರೀತಿ ನಮಗೂ ಅನಿಸಿ ನಾವು ಹೋಗಿರೋದು. ಅದರ ಕಷ್ಟ ಅನುಭವಿಸ್ಬೇಕಂದ್ರೆ ತುಂಬ ಕಷ್ಟ ಇದೆ. ಅದು ಯಾವುದಕ್ಕೂ ಪ್ರತಿಯೊಂದು ಮೂಲೆಯಲ್ಲಿ ಕಾಶ್ಮೀರದ ಉಗ್ರವಾದಿಗಳಿಂದ ಹಿಡಿದು ಛತ್ತೀಸ್ಗಢ ಆಂಧ್ರ ನಕ್ಸಲೈಟ್ಲಿಂದ ಹಿಡಿದು ಎಲ್ಲ ಕಡೆ ಓಡಾಡಿ ಇದುವರೆಗೂ ಸ್ವಸ್ಥವಾಗಿ ನಮ್ಮ ಶರೀರವನ್ನು ನಾವು ಕಾಪಾಡ್ಕೊಂಡು ಇಲ್ಲಿ ತನಕ ಬಂದಿದ್ದೀವಿ. ಈಗ ಅದೇ ನಮ್ಮ ಸ್ನೇಹಿತರು ನೋಡಿದ್ರಲ್ಲ, ಅವರು ನಮ್ಮ ಜೊತೆಯಲ್ಲೇ ಇದ್ದವರು, ನನ್ನ ಜೊತೆಗೆ ಇದ್ದವನು ಪಾಪ ಇವತ್ತು 2 ಕಾಲು ಕಳೆದಿದ್ದಾರೆ. ಅವರು ನಾವು ಒಂದೇ ಡ್ಯೂಟಿ ಮಾಡ್ತಾ ಇರ್ತಿದ್ದು, ಒಂದೇ ಟ್ರೈನಿಂಗಲ್ಲಿ ಇರೋದು. ಈ ರೀತಿಯಾಗಿ ತುಂಬ ಕಷ್ಟಗಳಿಗೂ ಅನುಭವಿಸ್ಬೇಕಾಗತ್ತೆ ಈ ಸೈನಿಕ ನೌಕರಿ. ಆದರೆ ಅಷ್ಟೇ ಒಂದು ಸೌಲಭ್ಯಗಳಿದ್ದಾವೆ. ಇಲ್ಲಿಂದ ಹೋಗಬೇಕಾದ್ರೆ ಎ ಸಿಯಲ್ಲಿ ಕೋರ್ಸ್ ಕಳಿಸ್ತಾರೆ, ಟಿಕೆಟ್ ಇದೆ, ಏರ್ ಇದೆ, ಟಿಕೆಟ್ ಇದೆ. ನಮಗೆ ಮಗು ಓದಬೇಕಾದ್ರೆ ಅವ್ರಿಗೆ ಎಜುಕೇಷನ್ ಅಲೈನ್ಸ್ ಕೊಡ್ತಾರೆ. ನಮಗೆ ಬೇಕಾಗಿರೋ ಫೆಸಿಲಿಟಿ ಕೊಡ್ತಾರೆ, ಕ್ವಾರ್ಟರ್ಸ್ ಕೊಡ್ತಾರೆ, HRA ಕೊಡ್ತಾರೆ, ಡಿಪಾರ್ಟ್ಮೆಂಟಿಂದನೂ ಸೌಲಭ್ಯ ಇದೆ. ಆದರೆ ಒಂದೇ ಅಂತಲೇ ಸಿವಿಲಲ್ಲಿ ತಗೊಳ್ತಾರಲ್ಲ, ಆ ಗಿಂಬಳ ಮಾತ್ರ ಸಿಗೋದಿಲ್ಲ. ಓನ್ಲಿ ಸಂಬಳ, ಆ ಸಂಬಳದಿಂದ ಜೀವನ ನಮ್ಮದೇ ಮುಖ್ಯ ಅಲ್ಲ, ನಮ್ಮನ್ನು ಕಟ್ಕೊಂಡವ್ರಿಗೂ ಅನುಭವನೇ. ಯಾಕಂದರೆ ಸಣ್ಣ ಮಕ್ಕಳನ್ನ ಬಿಟ್ಟು ಒಂದು ಕ್ವಾರ್ಟರ್ನಲ್ಲಿ ಬೀಗ ಬಿಟ್ಟು ಹೋಗ್ಬಿಡ್ತೀವಿ. ಅವ್ರ ಸಮಸ್ಯೆ ಎಷ್ಟು ಜೈಲಿರ್ಬೇಕು. ಅವ್ರು ನಾವೇನು ವೀರ ಮನುಷ್ಯರಲ್ಲ, ಅವರು ವೀರ ನಾರಿಗಳು ಕೂಡ. ಯಾಕಂದರೆ ಅವರಿಷ್ಟು ದೂರ ನಮಗೆ ಕರ್ಕೊಂಡು ಬಂದಿದೆ ಅಂತಾರೆ. ನಮ್ಮ ಮಕ್ಕಳನ್ನ ಯಾವ ರೀತಿ ಅವ್ರಿಗೆ ಬೆಳೆಸಿರಬೇಕು, ಮಕ್ಕಳು ಯಾವ ರೀತಿ ಬರಬೇಕು ಅಂತೇಳ್ಬಿಟ್ಟು ಎಲ್ಲ ಬೆಳೆಸಿರೋದು ಅವರು. ನಾವು 60 ದಿನ ಬಂದರೆ ಅಲ್ಲಿಗೋದು ಇಲ್ಲಿಗೋದು, ಯಾಕಂದ್ರೆ ನೋಡು ತಮ್ಮಂದ್ರೆ ನೋಡು ಅಂತೇಳ್ಬಿಟ್ಟು ಕಾಲ ಕರ್ಕೊಂಡು ದಿನ ಕಳೆದು ಹೋಗುತ್ತೆ, ಹೊರಟೋಗ್ಬಿಡ್ತೀವಿ ನಾವು. ಬಟ್ ನಮ್ಮನ್ನು ಕಟ್ಕೊಂಡಿರ್ತಾರಲ್ಲ, ಅವರು ತುಂಬ ದೇಶ ತ್ಯಾಗ ಮಾಡಿರೋದು. ಎಲ್ಲ ಬಿಟ್ಟು ಅವರು 24 ಗಂಟೆ ಗಂಡ ಹತ್ರ ಇರಬೇಕಾದ್ರೂ ಗಲಾಟೆಗಳೇ. ಅಂಥದ್ರಲ್ಲಿ ಅವ್ರು ಸಾಕಾರ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಅವ್ರು ಹೆಂಗಿರ್ಬೇಕು. ಇದು ದೇಶ ಸೇವೆ ಮಾಡಬೇಕಂದ್ರೆ ಪ್ರತಿಯೊಬ್ಬನಿಗೆ ಮನಸ್ಸಲ್ಲಿರ್ತದೆ. ಅದೇ ಪ್ರತಿಯೊಬ್ಬರಿಗೆ ಅವಕಾಶ ಸಿಗೋದಿಲ್ಲ.
ಆ ಅವಕಾಶ ಸಿಕ್ಕಿದಾಗ ಉಪಯೋಗ ಮಾಡ್ಕೋಬೇಕು. ನಾವು ಅದೀಗ ನಮ್ಮ ಎಲ್ಲರೂ ಹೇಳ್ತಾಯಿದ್ರು, ನೀವು ಇವಾಗ ಬಂದಿದ್ದೀರಿ, ಈ ಊರಿನಲ್ಲಿ ಒಂದು ಮಾದರಿ ಮಾಡಬೇಕಂತ. ನನಗೂ ಐಡಿಯಾ ಇದೆ. ಆ ಐಡಿಯಾ ನನಗೆ ಸಹಕಾರ ಕೊಟ್ಟರೆ ನಾನು ಮಾಡಿಕೊಡ್ತೀನಿ. ಸೋಲ್ಜರ್ಗಳು ಅವ್ರಿಗೆ ಏನೇನು ಬೇಕು ಅಂತ ಫಿಸಿಕಲಿ ಎಲ್ಲ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ನನಗೆ ಮೊದಲೇ ಪ್ಲ್ಯಾನ್ ಇದೆ, ಅದನ್ನು ರೆಡಿ ಮಾಡ್ತೀನಿ ನಾನು. ನಮ್ಮ ಊರಿಂದ ಇನ್ನೂ ಕೆಲವೊಂದು ದೇಶ ಸೇವಕರಾಗಿ ಬಿಡಬೇಕು ಅಂತ ಹೇಳ್ಬಿಟ್ಟು ಒಂದು ಆಸೆ ಇದೆ. 6 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಫುಲ್ಲು ನಾರ್ತ್ ಈಸ್ಟ್ 7 ಸಿಸ್ಟರ್ಸ್ ಫುಲ್ಲು ನೌಕರಿ ಮಾಡಿದ್ದೀನಿ. ಮತ್ತು ಫಸ್ಟು ಪೋಸ್ಟಿಂಗ್ ಪಂಜಾಬಲ್ಲಿ JNK, ಮತ್ತು ತ್ರಿಪುರ, ಮಣಿಪುರ್, ನಾಗಾಲ್ಯಾಂಡ್, ಅಸ್ಸಾಮಲ್ಲಂತೂ 12 ವರ್ಷ ಕಳೆದಿದ್ದೀನಿ. 12 ವರ್ಷ ಅಸ್ಸಾಂನಲ್ಲಿ ಕಳೆದಿದ್ದೀನಿ. ಕರ್ನಾಟಕ, ಆಂಧ್ರ, ಛತ್ತೀಸ್ಗಢ, ಜಾರ್ಖಂಡ್, ಬಿಹಾರ್. ಎಲೆಕ್ಷನ್ ಡ್ಯೂಟಿಯಲ್ಲಂತೂ ಎಲ್ಲ ಕಡೆಯೂ ಹೋಗಿದ್ದೀವಿ. ಎಲೆಕ್ಷನ್ ಡ್ಯೂಟಿ ಎಲ್ಲ ಮಾಡಿದ್ದೀವಿ. ಎಲೆಕ್ಷನ್ ಡ್ಯೂಟಿ ಎಲ್ಲ ಸ್ಟೇಟಲ್ಲಿ ಮಾಡಿದ್ದೀವಿ. ಯಾವ ಸ್ಟೇಟು ಅಂತಂದ್ರೆ ಇಲ್ಲ ನಾವು ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಪ್ರತಿಯೊಂದು ಸ್ಟೇಟ್ ಅಂಡಮಾನ್ ನಿಕೋಬಾರ್ಗೂ ಹೋಗೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಅಲ್ಲಿ ಇದೆ ನಮ್ಮ ಕಂಪ್ನಿ ಇದೆ, ನಮ್ಮ ಬೆಟಾಲಿಯನ್ ಇದೆ, ಅಲ್ಲಿ ಹೋಗೋಕ್ಕೆ ಚಾನ್ಸ್ ಸಿಕ್ಕಿಲ್ಲ ಅಷ್ಟೇ. ಇನ್ನೆಲ್ಲ ಕಡೆ ಮಾಡಿದ್ದೀವಿ ನಾವು. ಅಂತ ಗೊತ್ತಿಲ್ಲ. ಈಗ ನೀವು ಹೇಳಿದ್ದೆ ನಮಗೆಲ್ಲ ನೋಡಬೇಕಾಗಿರೋದು. ಈಗ ಸರ್ ಈ ಪೇಪರ್ ಹಿಂಗೆ ನಡೀತಾ ಅಂದರೆ ಕರೆಕ್ಟ್ ಅಂದ್ಕೋಬೇಕು. ಯಾಕಂದರೆ ನಾವು ನೋಡಿಲ್ಲ ಇದನ್ನು. ಈಗ ಹೊಸ ಜೀವನಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಒಂಥರ ಹುಮ್ಮಸ್ಸಿದೆ. ಇಷ್ಟು ದಿನ ದೇಶ ಸೇವೆ ಮಾಡಿ ಬಂದಿದ್ದೀನಿ ಅಂತ ಒಂದು ಹುಮ್ಮಸ್ಸಿದೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ನಮ್ಮ ಜೀವನವನ್ನು ಹೆಂಗೆ ಮಾಡ್ಕೋಬೇಕು ಅದೇ ರೀತಿಯಲ್ಲಿ ಪರಿವರ್ತಿಸ್ಕೋಬೇಕು. ಸ್ವಲ್ಪ ನಾನು ಹುಡುಗರನ್ನ ರೆಡಿ ಮಾಡಿ ಮತ್ತೆ ಈ ಊರಿಂದ ಕೆಲವರು ದೇಶ ಸೇವೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಆಸೆ ಇದೆ. ಅದೇ ಹೇಳ್ತೀನಿ, ಏನೇ ನೌಕರಿ ಮಾಡಿದ್ರು, ನೀವು ಎಷ್ಟೇ ಸಂಪಾದನೆ ಮಾಡಿದ್ರು, ಒಂದು ದೇಶ ಸೇವೆಗೆ ಆ ಗನ್ ಹಿಡ್ಕೊಂಡು ಆ ಡ್ರೆಸ್ ಹಾಕ್ಕೊಂಡು ಗನ್ ಹಿಡ್ಕೊಂಡ್ರೆ ಅದರಲ್ಲಿರುವ ಸಂತೋಷ ಯಾವುದೇ ಸಿಗಲ್ಲ. ನಿಮಗೆ ಕಷ್ಟ ಇರ್ಬೋದು, ನಾನು ಒಪ್ಕೊಳ್ತೀನಿ. ಬಟ್ ಆ ಗೌರವದೇ ಪ್ರಶ್ನೆ ಅಲ್ಲ. ಆ ಗನ್ ಇಟ್ಕೊಂಡು 10 ಜನದ ಮುಂದೆ AK-47 ಇಟ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿರೋ ಜನ ಎಲ್ಲ ನಿನ್ನೆ ನೋಡ್ತಾರೆ, ಬೇರೆಯವ್ರು ನೋಡಲ್ಲ. ಯಾಕೆ ನಿಮ್ಮ ಹತ್ರ ಇರೋ ಡ್ರೆಸ್ ಅಂತ ಅದು, ಆ ವೆಪನ್ ಅಂತ ಅದು.